ಸರ್ ನಮ್ಮ ಲೀಡರ್ಗಳಾದಂಥ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಇರ್ಬೋದು, ಸಂತೋಷ್ ಲಾಡ್ ಬಗ್ಗೆ ಇರ್ಬೋದು, ಯತೀಂದ್ರ ಸಾಹೇಬ್ರ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಒಬ್ಬ ತಿಳುವಳಿಕೆ ಇಲ್ಲ ಮನುಷ್ಯನಿಗೆ. ಒಬ್ಬರು ಇವತ್ತು ಇಡೀ ಇಂಡಿಯಾದಲ್ಲಿ ಒಬ್ಬ RDPR ಮಿನಿಸ್ಟರ್ನ ನಂಬರ್ 1 ಮಿನಿಸ್ಟರ್ ಅಂತ ಅವರು ಕೇಂದ್ರ ಸರ್ಕಾರನೇ ಅವರು ಅನೌನ್ಸ್ಮೆಂಟ್ ಮಾಡಿದೆ ಅಂತ ಒಬ್ಬ ಲೀಡರ್ ಬಗ್ಗೆ ಇವರು ಅವಕಾಶ ಹೇಳಿಕೆ ನೀಡ್ತಾ ಇದ್ದಾರೆ. ಹಾಗೆ ಇವತ್ತೇನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಏನು ಯತೀಂದ್ರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಸರ್ ಅವರಾದ್ರೆ ವಿದ್ಯಾಭ್ಯಾಸ ಇದೆ, ಅವರು ತೂಕದಲ್ಲಿ ಮಾತಾಡ್ತಾರೆ. ಯತೀಂದ್ರ ಬಗ್ಗೆ ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ, ಒಬ್ಬರ ನಾಯಕರುಗಳ ಬಗ್ಗೆ ಮಾತಾಡೋಕೆ ಮುಂಚೆ ಹೇಳೋಕ್ಕಿಂತ ನಾವು ಹೇಳ್ತಾ ಇದೀವಿ. ನಮ್ಮ ವಕ್ತಾರಾದಂಥ ಲಕ್ಷ್ಮಣ್ ಸಾಹೇಬ್ರು ಡೈರೆಕ್ಟಾಗಿ ಕರೆದಿದ್ದಾರೆ, ನೇರ ಬನ್ನಿ ಡೈರೆಕ್ಟಾಗಿ ಕೂತ್ಕೊಳ್ಳೋ ಡಾಕ್ಯುಮೆಂಟ್ ನೋಡಿ ರಾಸಲೀಲ ಪ್ರತಾಪ್ ಸಿಂಹ ಅವರೇ ಹಾಗೂ ಅರೆ ಹುಚ್ಚ ಪ್ರತಾಪ್ ಸಿಂಹ ಅವರೇ ಹೇಳ್ತೇವೆ, ನೇರ ಹೇಳ್ತಾ ಇದೀವಿ. ದಮ್ಮು ತಾಕತ್ತು ಏನಾರು ಇದ್ರೆ, ನಿಮ್ಮಲ್ಲಿ ಏನಾರು ಒಂದು ಸ್ವಲ್ಪ ರೋಷ ಇದ್ರೆ ದಯಮಾಡಿ ಬನ್ನಿ, ನಿಮ್ಮ ನಾವೊಂದು ವೇದಿಕೆ ರೆಡಿ ಮಾಡ್ತೀವಿ. ನಮ್ಮ ಲಕ್ಷ್ಮಣ್ ಸರ್ ಮುಂದೆ 1 to 1 ಕೂತ್ಕೊಳ್ಳಿ, ಅವ್ರು ನೀವಿಬ್ಬರೇ ವೇದಿಕೆ ಮುಂದೆ ಮಾಧ್ಯಮ ಮುಂದೆ ಕೂತ್ಕೊಳ್ಳೋದ, ನೀವು ಕೋಟಿನ ಸ್ಟೇಜ್ ತಗೊಬನ್ನಿ. ನಿಮ್ಮ ಯೋಗ್ಯತೆ ಏನು, ನಿಮ್ಮಲ್ಲಿ ಏನು ಏನು ಸತ್ಯವಂತರ ಥರ ಮಾತಾಡ್ತೀರಾ, ಏನು ಗಾಂಧಿವಾದಿ ಥರ ಮಾತಾಡ್ತೀರಾ, ನಿಮ್ಮ ಬಯಲು ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲ ಕಾರ್ಯಕರ್ತರುಗಳು ಸಹ ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಇರ್ಬೋದು, ಇವತ್ತು ನಮ್ಮ ಇಂಡಿಯಾ ಕಾಂಗ್ರೆಸ್ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಪ್ರತಾಪ್ ಸಿಂಹಂಗೆ ಹೇಳೋದು ಇಷ್ಟೇ, ನೀವು ಯಾವ ಟೈಮಲ್ಲಿ ಆದರೂ ಸರ್ ನಾವು ಹೇಳೋದು ನಾವು ವೇದಿಕೆ ರೆಡಿ ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ರೆಡಿ ಮಾಡೋಕ್ಕೆ ನಾವು ರೆಡಿ ಸಿದ್ಧವಾಗಿ